ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ನಿಮ್ಮ ಓಟ್ ನನಗೆ ಹಾಕ್ಬೇಕು ಆಯ್ತಾ? ಬಿರ್ನೋಗು, ಮೊದ್ಲು ಓಟ್ ಹಾಕ್ಬಿಟ್ ಬಾ. ಲಗುನ ಹೊರೆ, ನೀವೆಲ್ಲ ಇಲ್ಲೇ ರೀ. ಮಗನೆ ಹೋಗು. ಹೇಗೋ ಇದೆಯಾ? ನಾನು ಚೆನ್ನಾಗೇನು ಶಿವಣ್ಣ, ನೀನು ಹೆಂಗಿದ್ಯಪ್ಪ? ನೀನು ಯಾಕೋ ಇಲ್ಲಿಗೆ ಬರಕ್ ಹೋದೆ? ಓಟ್ ಹಾಕಕ್ಕೆ ಬುದ್ಧಿ ಏನಾದರೂ ಇದೆಯಾ ನಿಂಗೆ? ಇಂಥ ಪರಿಸ್ಥಿತಿಯಲ್ಲಿ ಓಟ್ ಹಾಕೋದೆಲ್ಲ ಬೇಕಾ? ಶಿವರಾಜು, ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ನನ್ನ ಮಾತು ಕೇಳಲಿಲ್ಲಪ್ಪ. ಬಿಡು ಮಾವ, ಅದರಲ್ಲಿ ಶಿವಣ್ಣ ನೀನು ಓಟ್ ಹಾಕ್ಬಿಟ್ಪಾ. ಇವನು ಹುಷಾರಾಗಿ ಮನೆ ಕರ್ಕೊಂಡೋಗಿ. ಬಾಕೆಂಪ ರೆಡಿ ಮಾವಯ್ಯ, ಶಿವಣ್ಣ ಬಂದ್ಬಿಡ್ಲಿ, ಏನನ್ಕಿತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬಿಡೋಣ. ಸರಿ. ಮಗನೇ. ಇಂದ್ರ, ಅಮ್ಮ, ನೀನೇನು ಬೇಜಾರಾಗಬೇಡ. ಟೈಮ್ಗೆ ಊಟ ಮಾಡು. ನಾನು ಆದಷ್ಟು ಬೇಗ ಹೊರಗೆ ಬರ್ತೀನಿ. ಮಾವಯ್ಯ, ಇನ್ನೂ ಯಾಕೆ ಇಲ್ಲೇ ಇದ್ದೀರಾ? ಆಗ್ಲೇ ಇವನ್ನ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಲ್ವಾ? ಅವಾಗ್ನಿಂದ ಹೇಳ್ತಿದ್ದೀನಪ್ಪ, ಆದರೆ ಇವನು ಕೇಳಬೇಕಲ್ಲ. ಇನ್ನೊಂದ್ಸಾರಿ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ದ. ಕೆಂಪ, ಬುದ್ಧಿ ಇಲ್ವೇನೋ ನಿಂಗೆ? ಎಲ್ಲಿ ಶಿವಣ್ಣ, ಮತ್ತೆ ನಿನ್ನ ಯಾವಾಗ ನೋಡಿ ಮಾತಾಡಿಸ್ತೀನ ಏನೋ, ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ನಡ್ರಿ, ಹೊತ್ತಾಗೈತೆ ನಡ್ರಿ. ಇನ್ಸ್ಪೆಕ್ಟರ್, ನಾನು ಸ್ವಲ್ಪ ನಮ್ಮ ಅಣ್ಣನ ಹತ್ರ ಮಾತಾಡಬೇಕು. ಇನ್ನ ಏನು ಮಾತಾಡೋದೈತ್ವಾ? ಎಲ್ಲ ಸ್ಟೇಷನ್ಗೆ ಬಂದು ಮಾತಾಡಿಯಲ್ಲ. ಅಷ್ಟಾದ ಮೇಲೂ ಮಾತಾಡಬೇಕು ಅಂತಿದ್ರೆ ರಿಸಲ್ಟ್ ಬಂದ ಮೇಲೆ ಮಾತಾಡು. ಹಾ, ಮಾಜಿ ಅಧ್ಯಕ್ಷರ, ಗಾಡಿ ಹತ್ತಿರಿ. ಮಾಜಿ ಅಧ್ಯಕ್ಷರ ತಂಗಿ ಗಂಡ, ನೀವು ಗಾಡಿ ಹತ್ತಿರಪ್ಪ. ಬೇಸರ ಮಾಡ್ಕೋಬೇಡ್ರಿ. ಮ್ಯಾಥ್ಯೂ, ಮಗನೇ ಹುಷಾರಪ್ಪ. ಶಿವಣ್ಣ ಹುಷಾರು ಕಣಪ್ಪ. ತುಳಸಿ, ನೀನೇನೂ ಯೋಚನೆ ಮಾಡಬೇಡ. ಹೇಗಿದ್ರು ನಾನು ಈ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತೀನಿ. ಅಷ್ಟರಲ್ಲಿ ನಿಮ್ಮ ಅಣ್ಣನೂ ಆಚೆ ಬಂದ್ಬಿಡ್ತಾರೆ. ನಾನು ಅಧ್ಯಕ್ಷ ಸ್ಥಾನ ಸ್ವೀಕರಿಸಿ ಸ್ಟೇಜ್ ಮೇಲೆ ಭಾಷಣ ಮಾಡ್ತಿರ್ತೀನಿ. ಹೌದಾ? ಅದು ನಿನ್ನ ಭ್ರಮೆ. ಭ್ರಮೆ ಅಲ್ಲ, ನಿಜಾನೇ. ನಾನು ಅಧ್ಯಕ್ಷ ಸ್ಥಾನ ಸ್ವೀಕರಿಸಿ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಭಾಷಣ ಮಾಡ್ಬೇಕಾದ್ರೆ ನಿಮ್ಮಣ್ಣ ಅಲ್ಲ 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 ನನ್ನ ಮಾವನು ಸ್ಟೇಜ್ ಮೇಲೆ ನನ್ ಜೊತೆಗಿರ್ತಾರೆ. ನನ್ನ ಬಗ್ಗೆ ಊರ್ ಬಗ್ಗೆ 4 ಮಾತಾಡ್ತಾರೆ. ಆಗ ನೀನು ಆ ಜನಗಳ ಮಧ್ಯೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನಿಮ್ಮಣ್ಣನ್ನ ನೋಡ್ಬೋದು. ಅವ್ರು ಆಡೋ ಮಾತನ್ನ ಕೇಳಿಸ್ಕೋಬಹುದು.
ಹೌದಾ? ನೋಡೋಣ. ನೋಡೋಣ ಅಲ್ಲ, ನೋಡ್ತೀಯಾ? ನೋಡ್ತೀನಿ. ಇನ್ಸ್ಪೆಕ್ಟರ್, ಎಲ್ಲ ಮುಗ್ದೋಯ್ತಲ್ಲ, ಇನ್ನೂ ಯಾಕೆ ಇಟ್ಕೊಂಡಿದ್ದೀರಾ? ಬಿಟ್ಟು ಕಳಿಸ್ಬೋದಲ್ಲ. ನಾನು ಹೇಳಿದ್ದು ರಿಸಲ್ಟ್ ಬಂದ್ಮೇಲೆ ಬಿಡ್ತೀನಿ ಅಂತ ಹೇಳಿ, ಎಲೆಕ್ಷನ್ ಮುಗಿದ ತಕ್ಷಣ ಬಿಡ್ತೀನಿ ಅಂತಲ್ಲ. ಏಯ್, ಒಳಗೆ ಹಾಕ್ರಿ. ಕಂಗ್ರಾಟ್ಸ್ 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 ಅಭಿನಂದನೆಗಳು. ಯಾಕಂತ ಕೇಳಂಗಿಲ್ಲನಪ್ಪ, ಬೇಡ ಬಿಡು, ನಾನ ಹೇಳ್ತೀನಿ. ಈ ಎಲೆಕ್ಷನ್ದಾಗ ನಿನ್ನ ಹೆಂಡತಿ ಠೇವಣಿ ಕಳ್ಕೊಂಡು ಸೋಲ್ತಾಳಲ್ಲ, ಅದಕ್ಕೆ ಈ ಮಾತ ಕೇಳಕ್ಕೆ ಒಂಥರ ಮಜಾ ಆಯ್ತಲ್ಲ. ಇದಕ್ಕಿಂತ ಮುಖ್ಯವಾದ ವಿಚಾರ ಇನ್ನೊಂದೈತಿ. ನನ್ನ ತಂಗಿ ಜ್ಯೋತಿ ಈ ಪಂಚಾಯತಿ ಎಲೆಕ್ಷನ್ಯಾಗ ಗೆದ್ದು ಈ ಪಂಚಾಯತಿಗೆ ಅಧ್ಯಕ್ಷೆ ಆಗ್ತಾಳಲ್ಲ. ಇದನ್ನ ಕೇಳಾಕ ಇನ್ನೂ ಮಜಾ ಐತಿ, ಹೌದಲ್ಲ? ನನ್ನ ತಂಗಿ ಎಲೆಕ್ಷನ್ ಗೆದ್ದ ಮೇಲೆ ನಾನು ಮಾಡೋ ಮೊದಲನೇ ಕೆಲಸ ಏನು ಗೊತ್ತಾನೆ? ನೀನು ಮಾಡಿರೋ ತಪ್ಪನ್ನ ನಿನ್ನ ಬಾಯಾರೆ ಒಪ್ಕೊಳ್ಳೋ ಹಂಗೆ ಮಾಡಿ ನಿನಗೆ ಶಿಕ್ಷೆ ಕೊಡಿಸ್ತೀನಿ.